ಉಳಿಸ್ಬೇಕಾಗಿದೆ, ಬೆಳೆಸ್ಬೇಕಾಗಿದೆ. ಮೋದಿ ಅವ್ರು ಬಂದರು, ಸ್ಮಾರ್ಟ್ ಸಿಟಿ ಮಾಡ್ತಾನದು. ಬೆಳಗಾವಿ ಅದರಲ್ಲದ ಇನ್ನೂ ಸ್ಮಾರ್ಟ್ ಸಿಟಿ ಆಗ್ತಾ ಇಲ್ಲ. ಹಾಗೆ ದುಡ್ಡು ಖರ್ಚು ಮಾಡ್ತಾನೆ ಇದ್ದಾರೆ. ಹಾಗೆ ಅನೇಕ ಸಿಟಿಗಳು ರೀ ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲ ಅದು ನಾವು ಸ್ಮಾರ್ಟ್ ಸಿಟಿ. ಬರೇ ನಾವು ಹೆಸರು ಬದಲಾಯಿಸಿ ಒಂದು ಕಡೆ ಚೇಂಜ್ ಮಾಡಿದ್ರೆ ಆಗ್ತದಂತಲ್ಲ, ಬರೀ ಘೋಷಣೆ ಮಾಡಿದ್ರೆ ಆಗ್ತದಂತಲ್ಲ, ಅವೆಲ್ಲ ಬರೀ ಘೋಷಣೆ ಆಗಿ ಹೋಗ್ತಾ ಇದ್ದೀವಿ. ಅನೇಕ ಈ ಒಂದು ಏನಪ್ಪ ಅಂತಂದ್ರೆ ಇಸ್ಲಾಂ ಭಾಷೆಯಲ್ಲಿ ಅಥವಾ ಉರ್ದು ಭಾಷೆಯಲ್ಲಿ ಅಥವಾ ಇನ್ನೊಂದು ಇದರಲ್ಲೇ ಅಥವಾ ಒಂದು ಮುಸ್ಲಿಮರಿಗೆ ಸಂಬಂಧಿಸಿದ ಹೆಸರು ಇರೋದನ್ನು ನಾವು ಭಾರತೀಕರಣ ಮಾಡಿ ಭಾರತೀಯ ಹೆಸರು ಕೊಟ್ಟರೆ ಅದ್ರಲ್ಲಿ ಬೇಕಾಗಿದ್ದು ಯಾವುದಾದ್ರೂ ಹೆಸರು ಇರಲ್ರಿ, ಆ ಊರು ಡೆವಲಪ್ ಆಗಬೇಕಲ್ಲ ಅಲ್ಲೇ. ಅದನ್ನೇನಾದರೂ ಮಾಡ್ತಾಯಿದ್ದೀರಾ, ಬದಲಾವಣೆ ಮಾಡ್ತಾಯಿದ್ದೀರಾ. ಆಟದಲ್ಲೂ ಅಷ್ಟೇ, ಎಲ್ಲ ಆಟಗಳು ಬೆಳೆದೇ ಇಲ್ಲ, ಬೆಳೀತಾನೆ ಇಲ್ಲ. ಎಲ್ಲೇ ಕೆಲವು ಮಕ್ಕಳು ಆಡ್ತಿರ್ತಾರೆ, ಅಷ್ಟೇ ಬೆಳೀತಾ ಇರ್ತಾರೆ. ಅನುಕೂಲಗಳಿಲ್ಲ, ಅವಕಾಶಗಳಿಲ್ಲ. ನಾವು ಸ್ಪೋರ್ಟ್ಸ್ ಖರ್ಚು ಮಾಡ್ತಾ ಇಲ್ಲ, ಶಿಕ್ಷಣ ಖರ್ಚು ಮಾಡ್ತಾ ಇಲ್ಲ, ನಮ್ಮ ಔಷಧಿಗಳಿಗೆ ಅಥವಾ ಆರೋಗ್ಯ ಖರ್ಚು ಮಾಡ್ತಾ ಇಲ್ಲ. ಎಷ್ಟು ಖರ್ಚು ಮಾಡ್ತೀವಿ ನಾವು? ಮೊನ್ನೆ ಏನು ಲೆಕ್ಕಪತ್ರ ಬಂತು ನೋಡು, ಈ ಎಕ್ಸಾಮ್ಗಳಿಗೇನು ಈ ನೀಟ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು, ಈ ಎಕ್ಸಾಮ್ಗಳಿಗೆ ಹೆಚ್ಚು ಕಡಿಮೆ ನಾವು ಎಷ್ಟಪ್ಪ ಅಂತಂದ್ರೆ ಪ್ರತಿ ವರ್ಷವೂ ಅದರಿಂದ 2 ಲಕ್ಷ 3 ಲಕ್ಷ ಕೋಟಿ ರೂಪಾಯಿ ಗಳಿಸ್ತೇವೆ ನಾವು ಬರೀ ಅಪ್ಲಿಕೇಶನ್ ಹಾಕೋದ್ರಿಂದ, ಅವರಿಂದ ತೆಗೆದುಕೊಳ್ಳೋದು. ಮುಂದೆ ಇವು ಕೋಚಿಂಗ್ ಕ್ಲಾಸ್ ಸೆಂಟರ್ ಬೇರೆ ನಾವು 56,000 ಕೋಟಿ 70,000 ಕೋಟಿ ಅವ್ರು ಗಳಿಸ್ತಾರೆ. ಕೋಟಾದಲ್ಲೇ 56,000 ಕೋಟಿ ರೂಪಾಯಿ ಗಳಿಸ್ತಾರೆ. ಅದು ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಶಿಕ್ಷಣವನ್ನು ಫ್ರೀ ಆಗಿ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಎಲ್ಲ ಮಕ್ಕಳು ಬೆಳೀತಿರಲ್ರಿ ಈ ದೇಶ ತುಂಬ. ದುಡ್ಡಿದ್ದಂಥ ಮಕ್ಕಳು ಬೆಳೀತಾರೆ, ಉಳಿದವರು ಇಲ್ಲ. ಅಧಿಕಾರಶಾಹಿ ಮಕ್ಕಳು, ದುಡ್ಡಿದ್ದಂಥವರು, ಕಾರ್ಪೊರೇಟ್ ಮಕ್ಕಳು, ಬಂಡವಾಳಶಾಹಿಗಳ ಮಕ್ಕಳು, ಇವರು ಎಷ್ಟು ಶಿಕ್ಷಣ ಸಿಗೋದು ಉಳಿದವ್ರ ಮಕ್ಕಳಿಗೆ, ಕೂಲಿಕಾರರಿಗೆ? ಎಷ್ಟು ಜನ ಕೂಲಿ ಮಾಡುವಂಥ ಮಕ್ಕಳು ಇವತ್ತು MBBS ಪಾಸ್ ಮಾಡಲಿಕ್ಕೆ ಸಾಧ್ಯದ?